ಓಕೆ, ಈಗ ಪೆರಿಷೇಬಲ್ ಐಟಮ್ಸ್ ಸ್ಟಾಕಲ್ಲಿರೋದು ಅಪ್ಡೇಟ್ ಮಾಡಿ ಆಯಿತು. ಈಗ ನೆಕ್ಸ್ಟ್ ಟಾಸ್ಕ್ ನಮ್ಮದು ಅರೈವಿಂಗ್ ಐಟಮ್ಸ್ ಏನಿದೆ, ಯಾವುದೆಲ್ಲ ಐಟಮ್ಸ್ ಬರುತ್ತೆ ಅದನ್ನು ಅಪ್ಡೇಟ್ ಮಾಡಬೇಕು. ಈಗ ಅರೈವಲ್ ಐಟಮ್ ಲಿಸ್ಟ್ ನಾವು ಅಪ್ಡೇಟ್ ಮಾಡಬೇಕು. ಇದು ಡೇಟಾ ನಮಗೆ ಫಾರ್ಮರ್ಸಿಂದ ಬರಬೇಕಾಗತ್ತೆ. ಓಕೆ, ಮತ್ತು ಬೆಂಗಳೂರಿದ್ದು ಎಲ್ಲ ಏನಿರ್ತದೆ, ಬೆಂಗಳೂರಿದ್ದು ಅದು ನಾವು ಆರ್ಡ್ರ್ ಮಾಡಿರ್ತೀವಲ್ವ, ನಮ್ಮ ಆರ್ಡ್ರಲ್ಲಿ ಇರುತ್ತೆ. ಉದಾಹರಣೆಗೆ ಲೇಟೆಸ್ಟ್ ಆರ್ಡ್ರ್ ನಾವು ಅಡ್ಮಿನ್ ಪೇಜ್ಗೆ ಹೋದರೆ ಲೇಟೆಸ್ಟ್ ಆರ್ಡ್ರ್ ನಾನೇ ಮಾಡಿರೋದು ಅಡ್ಮಿನ್ ಅಂತಿದೆ. ಅಡ್ಮಿನ್ಗೆ ಹೋಗಿದರೆ ಇಷ್ಟು ಪ್ರಾಡಕ್ಟ್ಸ್ ಇದೆ. ಓಕೆ, ಇಷ್ಟು ಪ್ರಾಡಕ್ಟ್ಸ್ ನಮಗೆ ನಾವು ಆರ್ಡ್ರ್ ಮಾಡಿದ್ದೇವೆ, ಇಷ್ಟೆಲ್ಲ ಐಟಮ್ಸ್ ಬರಬೇಕು. ಅದಕ್ಕೆ ಫಾರ್ಮರ್ ಡೀಟೇಲ್ಸ್ ಕೂಡ ಇದೆ. ಓಕೆ, ಯಾವುದ್ಯಾವುದು ಫಾರ್ಮರ್ಸ್ ಅಂತ, ಈ ಡೇಟಾನ ನಾವು ಅಲ್ಲಿಗೆ ಕಾಪಿ ಪೇಸ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇದಕ್ಕೇನು ನಾನು ಸ್ವಲ್ಪ ಎಕ್ಸಾಂಪಲ್ ಆಗಿ ಸ್ವಲ್ಪ ತೋರಿಸ್ತೇನೆ. ನೆಕ್ಸ್ಟ್ ನಾನು ಆಮೇಲೆ ಮಾಡ್ತೇನೆ. ಈಗ ಡಿಸೆಂಬರ್ ಇದರಲ್ಲಿ ಅರೈವಿಂಗ್ ಡೀಟೇಲ್ಸಲ್ಲಿ ಹೋಗಿ ನೋಡಿ. ಇದರಲ್ಲಿ ಏನು ಬೇರೆ ಬೇರೆ ಐಟಮ್ ಇದೆ. ತುಳುನಾಡು ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್ ಆಲ್ರೆಡಿ ಲಾಸ್ಟ್ ಲಿಸ್ಟಿಂದ ಇದೆ. ನಾವು ಈಗ ಸದ್ಯಕ್ಕೆ ಅದು ಹಾಗೆ ಇರಲಿ. ಓಕೆ, ನಮಗೊಂದು ಸ್ವಲ್ಪ ಜಾಗ ಮಾಡ್ಕೋಬೇಕು ಅಂತಾರೆ. ಈಗ ಆನಿಯನ್ ಆಲ್ರೆಡಿ ಸ್ಟಾಕಲ್ಲಿದೆ ಅನಿಸುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಸ್ಟಾಕ್ ಪೆರಿಷೇಬಲ್ಗೆ ಹೋಗಿ ಆನಿಯನ್ನ ಹಾಕ್ತೀವಿ. ಆಯಿತಾ, ಕಂಟ್ರೋಲ್ ಶಿಫ್ಟ್ ವಿ ಒತ್ತಿದೆ. ವ್ಯಾಲ್ಯೂಸ್ ಮಾತ್ರ ಪೇಸ್ಟ್ ಆಗುತ್ತೆ. ಎನಿವೆ ಅದು ಸೇಮ್ ಇರುತ್ತೆ, ಬಟ್ ಸ್ಟಿಲ್ ಈ ಏನು ವ್ಯಾಲಿಡೇಷನ್ ಎಲ್ಲ ಇದೆ ಅದನ್ನು ಅಪ್ಡೇಟ್ ಅದು ಇರೇಸ್ ಆಗೋದಾಗಿ ನಾವು ಪೇಸ್ಟ್ ಮಾಡಬೇಕು ಅಂತಾದರೆ ನಾವು ಸೆಲ್ ಪೇಸ್ಟ್ ಮಾಡೋದಿಲ್ಲ, ವ್ಯಾಲ್ಯೂಸ್ ಮಾತ್ರ ಪೇಸ್ಟ್ ಮಾಡಬೇಕು. ವ್ಯಾಲ್ಯೂಸ್ ಮಾತ್ರ ಅಂದರೆ ಈಗ ಇಲ್ಲಿ ಎಡಿಟ್ ಅಂತ ಒತ್ತಿದರೆ ಪೇಸ್ಟ್ ಸ್ಪೆಷಲ್ ಅಂತ ಇದೆ. ಓಕೆ, ಅಥವಾ ಅದರಲ್ಲಿ ಪೇಸ್ಟ್ ವ್ಯಾಲ್ಯೂಸ್ ಓನ್ಲಿ ಅಂತಿದೆ. ಅಥವಾ ಇಲ್ಲಿ ನಾವು ಯಾವುದಾದ್ರೂ ಕಾಲಮಿಗೆ ಬಂದು ಸೆಲ್ಲಿಗೆ ಬಂದು ಪೇಸ್ಟ್ ಅಂತ ಕೊಟ್ಟರೆ ಪೇಸ್ಟ್ ಸ್ಪೆಷಲ್, ಪೇಸ್ಟ್ ವ್ಯಾಲ್ಯೂಸ್ ಓನ್ಲಿ ಅಂತ ಮಾಡ್ಬೋದು. ಅಥವಾ ಕಂಟ್ರೋಲ್ ಶಿಫ್ಟ್ ವಿ. ಓಕೆ, ಇಲ್ಲೇ ತೋರಿಸುತ್ತೆ ನೋಡಿ, ಕಂಟ್ರೋಲ್ ಶಿಫ್ಟ್ ವಿ ಅಂತ. ಪೇಸ್ಟ್ ಸ್ಪೆಷಲ್, ಕಂಟ್ರೋಲ್ ಶಿಫ್ಟ್ ವಿ ಅಂದರೆ ಪೇಸ್ಟ್ ವ್ಯಾಲ್ಯೂಸ್ ಓನ್ಲಿ. ಓಕೆ, ಇದೆಲ್ಲ ಪ್ರತಿ ಸಲ ಯೂಸ್ ಮಾಡ್ತಾ ಕಲಿಯೋದಕ್ಕಾಗತ್ತೆ. ಓಕೆ, ಇದು ಆಲ್ರೆಡಿ ನಮ್ಮ ಹತ್ರ ಇದೆ. ಓಕೆ, ಸ್ಟಾಕಲ್ಲಿದೆ. ಅದರದ್ದು ಪ್ರೈಸ್ ಲಾಸ್ಟ್ ಟೈಮ್ ಇದು ಅರೈವಲ್ ಇದರಲ್ಲಿ ಇರುತ್ತೆ ನೋಡಿ. ಅರೈವಲ್ ಎಲ್ಲ ಬಲ್ಕಲ್ಲಿ ಇರುತ್ತೆ. ಲಾಸ್ಟ್ ಟೈಮ್ ಇದ್ದು ಬಲ್ಕ್ ಪ್ರೈಸಲ್ಲಿ ಅಥವಾ ಸೇಮ್ ಅಲ್ಲಿ ಕೂಡ ಇರುತ್ತೆ. ಓಕೆ, ಆನಿಯನ್ ಇದರಲ್ಲಿ 66 ಅರೈವಲ್ ಪ್ರೈಸ್, ಪರ್ಚೇಸ್ ಪ್ರೈಸ್ 66 ಇದೆ. ಇದನ್ನು ನಾವೇನು ಮಾಡಬೇಕು, ಆಲ್ರೆಡಿ ಸ್ಟಾಕಲ್ಲಿರೋ ಐಟಮ್ ಆದ್ದರಿಂದ ಇದನ್ನು ನಾವು ಇಲ್ಲಿ ಸರ್ಚ್ ಮಾಡಿಬಿಟ್ಟು ಆನಿಯನ್ ಅನಿಶಿ ಫಾರ್ಮ್ಸ್ ಅಂತಿದೆ. ಓಕೆ, ಆನಿಯನ್ ಅನಿಶಿ ಫಾರ್ಮ್ಸ್, ಅದಕ್ಕೆ ಅದರಲ್ಲಿ ಅರೈವಲ್ ಪ್ರೈಸ್ಗೆ ನಾವು ಅಪ್ಡೇಟ್ ಮಾಡಬೇಕು. ಕಂಟ್ರೋಲ್ ಶಿಫ್ಟ್ ಇವತ್ತೇನೆ 66. ಓಕೆ, 66 ಅಂತ ಆಯಿತು. ಇಲ್ಲಿ ನಾವು ಹಾಕಿದ ತಕ್ಷಣ ಇಲ್ಲಿ ಅಪ್ಡೇಟ್ 66 ಅಂತ ಬರುತ್ತೆ. ಓಕೆ, ಆಯಿತು, ಹೀಗೆ ಮಾಡ್ತೀವಿ. ಬಟ್ ಈಗ ಅರೈವಿಂಗ್ ಡೀಟೇಲ್ಸಲ್ಲಿ ಆನಿಯನ್ ಆಲ್ರೆಡಿ ಇದೆ, ಅದರಿಂದ ಇಲ್ಲಿ ಹಾಕ್ಬೋದು. ಹಾಕಿದರೆ ಮಲ್ಟಿಪಲ್ ಎಂಟ್ರಿ ಆಗ್ತದೆ, ಅಥವಾ ಅದನ್ನು ನಾವು ಕರೆಕ್ಟ್ ಮಾಡ್ತೇವೆ. ಇಲ್ಲಾಂದರೂ ಹಾಕಿಲ್ಲ ಅಂದರೂ ಆಗ್ತದೆ ಸ್ಟಾಕಲ್ಲಿ ಇರೋದು ಐಟಮ್ಸು. ಓಕೆ, ಮತ್ತು ಓಕೆ, ಈಗ ಏನಂದರೆ ನಾವು ಅಲ್ಲಿರೋ ಐಟಮ್ಸ್ ಇಲ್ಲಿಗೆ ಹಾಕಬೇಕು. ಎಲ್ಲಿ ನಮ್ಮದು ಆರ್ಡರ್ಸಲ್ಲಿ ಜಾಗ್ರಿ ಪೌಡರ್ ನಾವು ಹಾಕ್ಬೋದು. ಹಾಕಿದರೆ ಅದರಲ್ಲಿ ಓಕೆ, ಜಾಗ್ರಿ ಪೌಡರ್ ಶಿವಗಂಗಾ. ಓಕೆ, ಈಗ ಹಾಕ್ತೇನೆ ಜಾಗ್ರಿ ಪೌಡರ್ ಅಂತ ಎಂಟ್ರಿ ಮಾಡ್ತೇನೆ, ಮತ್ತು ಶಿವಗಂಗಾ ಅಂತ
ಸೆಲೆಕ್ಟ್ ಮಾಡ್ತೀನಿ. ಓಕೆ, ಆವಾಗ 93 ಅಂತ ಬರ್ತದೆ. ಇದು ಎಲ್ಲಿಂದ ಬಂತು? ಇದು ಎಲ್ಲಿಂದ ಬರ್ತದೆ? ಈ ಪ್ರೈಸ್ ಅರೈವಿಂಗ್ ಡೀಟೇಲ್ಸ್ ಪ್ರೈಸ್ ಇದೆ ಅಲ್ಲ, ಅದು ನಾವು ಬೇಸ್ಡ್ ಆನ್ ಫಾರ್ಮರ್ ಲಿಸ್ಟಿಂದ ತೆಗಿತೇವೆ. ಈಗ ಲೋಕಲ್ ಐಟಮ್ ಆದರೆ ಲೋಕಲಿ ಐಟಮ್ ಆದರೆ ನಾವು ಪ್ರಾಡಕ್ಟ್ ಡೀಟೇಲ್ಸ್, ಪ್ರಾಡಕ್ಟ್ ಲಿಸ್ಟ್ ಇದೆ ಏನಿದೆ ಸ್ಟಾಕ್ ಮತ್ತು ಪ್ರಾಡಕ್ಟ್ ಲಿಸ್ಟ್, ಆ ಶೀಟಿಂದ ತೆಗಿತೀವಿ, ಆ ಫೈಲಿಂದ ತೆಗಿತೀವಿ. ಓಕೆ, ಅದೇ ಈಗ ಸೌತ್ ಬೆಂಗಳೂರಿಂದ ಬಂದರೆ ನಾವು ಸೌತ್ ಬೆಂಗಳೂರು ಪ್ರೈಸಸ್ಸಿಂದ, ಬಲ್ಕ್ ಪ್ರೈಸಸ್ಸಿಂದ ತೆಗಿಬೇಕು. ಅಥವಾ ಬೇರೆ ಬೇರೆ ಬಂದರೆ ಅದಕ್ಕೆ ಹಾಗೆ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಅದು ಪ್ರತಿ ಸಲ ಚೇಂಜ್ ಆಗೋ ಚಾನ್ಸಸ್ ಇದೆ. ಓಕೆ, ಅದಕ್ಕೋಸ್ಕರ ನಾವು ಬಲ್ಕ್ SBLR ಪ್ರೈಸಸ್ ಅಂತ ಒಂದು ಕ್ರಿಯೇಟ್ ಮಾಡಿದೆ. ಅಲ್ಲಿಂದ ಎಲ್ಲಿಂದ ಬರಬೇಕು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಅದು ನಾವು ಇಲ್ಲಿ ಫಾರ್ಮರ್ ಡೀಟೇಲ್ಸ್ ಅಂತ ಇದೆ. ಫಾರ್ಮರ್ ಡೀಟೇಲ್ಸಲ್ಲಿ ಹೋಗಿ ನೋಡಿದರೆ ಪ್ರೈಸ್ ಸೋರ್ಸ್ ಅಂತ ಇದೆ. ಓಕೆ, ಅದು ಖಾಲಿ ಅರೈವಿಂಗ್ ಐಟಮ್ಸಿಗೆ ಮಾತ್ರ ಇಲ್ಲಿಂದ ಪ್ರೈಸ್ ಸೋರ್ಸ್ ಅಂತೇನಿದೆ. ಈಗ ಶಿವಗಂಗಾ ಐಟಮ್, ಶಿವಗಂಗಾ ಆರ್ಗ್ಯಾನಿಕ್ FU, ಇದು ಬಲ್ಕ್ SBLR ಪ್ರೈಸಸ್ಸಿಂದ ಬರುತ್ತೆ. ಸೌತ್ ಬೆಂಗಳೂರು ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್, ಅದು ಕೂಡ ಬಲ್ಕ್ ಪ್ರೈಸ್ SBLR ಪ್ರೈಸ್. ಅನಂತ ಫಾರ್ಮ್ಸ್, ಅದು ಕೂಡ ಹಾಗೆಯೇ. ಓಕೆ, ಅನಿಶಿ ಫಾರ್ಮ್ಸ್, ಅದು ಕೂಡ ಅದೇ ರೀತಿ ಬಲ್ಕ್ SBLR ಪ್ರೈಸಸ್ಸಿಂದ ಬರಬೇಕು. ಓಕೆ, ಆಯಿತು. ಇದರಲ್ಲಿ ಕೆಲವು ಕ್ಯಾಲ್ಕುಲೇಷನ್ ಇದೆಲ್ಲ ಪಾಸಿಬಿಲಿಟಿ ಎಲ್ಲ ಇದೆ. ಅದೀಗ ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ, ಖಾಲಿ ಇದು ಮಾತ್ರ ಇದೆ. ಖಾಲಿ ಪ್ರೈಸ್ ಸೋರ್ಸ್ ಮಾತ್ರ ನಮಗೆ ಮೇಯ್ನಾಗಿ ಬೇಕಾಗೋದು. ಆಯಿತು, ಈಗ ಬಲ್ಕ್ SBLR ಪ್ರೈಸಸ್ ಅಲ್ಲಿಂದ ಬರುತ್ತೆ. ಯಾವುದಕ್ಕೆ? ಅದು ಅರೈವಿಂಗ್ ಡೀಟೇಲ್ಸಲ್ಲಿ ಶಿವಗಂಗಾ ಇದು ಅಂಥದಕ್ಕೆ ಮಾತ್ರ. ಓಕೆ, ಅದು ನೀವು ಇಲ್ಲಿ ನೋಡ್ಬೋದು. ಫಾರ್ಮರ್ ಡೀಟೇಲ್ಸ್ ಎಲ್ಲ ಹೋಗಿ ನೋಡಿದ್ರೆ ಅದು ಎಲ್ಲಿ ಇರುತ್ತೆ, ಎಲ್ಲಿಂದ ಅಪ್ಡೇಟ್ ಆಗುತ್ತೆ ಅಂತ ನೋಡಿ ಅಲ್ಲಿ ಅಪ್ಡೇಟ್ ಮಾಡಿದರೆ ಆಯಿತು. ಈಗ ಫಸ್ಟಿಗೆ ಬಲ್ಕ್ SBLR ಪ್ರೈಸ್. ಓಕೆ, ಇಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಓಕೆ, ಈ ಡೀಟೇಲ್ಸ್ ನಾವು ಬೆಂಗಳೂರಿಂದ ಕಳಿಸ್ಬೇಕು. ಯಾವ ಐಟಮ್ ಇದೆ, ಯಾವ ಐಟಮ್ ಡೀಟೇಲ್ಸ್ ಏನೆಲ್ಲ ಇದೆ ಅದನ್ನೆಲ್ಲ ಇನ್ನೊಂದು ಸೆಂಟ್ರಿಂದ ಕಳಿಸ್ಬೇಕು. ಆಯಿತಾ? ಆವಾಗ ಐಟಮ್ ನೇಮ್, ಐಟಮ್ ನೇಮ್, ಫಾರ್ಮರ್ ನೇಮ್, ಕ್ಯಾಟಗರಿ, ಲಿಡ್. ಓಕೆ, ಇದು ಬಲ್ಕ್ ಪರ್ಚೇಸಿಗೆ ಏನೆಲ್ಲ ಅವೈಲೇಬಿಲಿಟಿ ಇದೆ ಅಂತ ಬರುತ್ತೆ. ಅದರಲ್ಲಿ ಪ್ರೈಸ್ ಕೂಡ ಇರುತ್ತೆ. ಆ ಪ್ರೈಸ್ ಅನ್ನು ಇಲ್ಲಿಗೆ ಅಪ್ಡೇಟ್ ಮಾಡಬೇಕು. ಈಗ ಮುಂದಕ್ಕೆ ಅದು ಆ್ಯಪಲ್ಲೇ ಬರ್ತದೆ, ಆ್ಯಪಲ್ಲೇ ಅಪ್ಡೇಟ್ ಆಗುತ್ತೆ. ಈಗ ನಾವು ಮ್ಯಾನ್ಯುವಲಿ ಕಳಿಸ್ಬೇಕಾಗತ್ತೆ ಪ್ರೈಸನ್ನು ಅಪ್ಡೇಟ್ ಮಾಡಿ. ಅದು ಎಲ್ಲಿಂದ ಬರುತ್ತೆ ಅಂತ ನಾವು ಕಳಿಸ್ತೀವಿ. ಆ ಕಳಿಸೋ ಡೇಟಾನ ನಾವು ನಿಮಗೆ ಗೂಗಲ್ ಎಕ್ಸೆಲ್ ಶೀಟಲ್ಲಿ ಕಳಿಸ್ತೀವಿ. ಅದು ಎಲ್ಲಿಂದ ಬರುತ್ತೆ ಅಂತ ಜಸ್ಟ್ ತೋರಿಸಿ. ನಮ್ಮದು ಬೆಂಗಳೂರಿದ್ದು ಲಿಸ್ಟಲ್ಲಿ ನೋಡಿದರೆ ಡಿಸೆಂಬರ್ 7, ಎಸ್, ಸೌತ್ ಬೆಂಗಳೂರು ಡಿಸೆಂಬರ್ 7 ಸಪ್ಲೈ ಇದರಲ್ಲಿ ಇದೆ. ಅದರಲ್ಲಿ ಏನೋ ಕ್ಯಾಲ್ಕುಲೇಟ್ ಆಗಿ ಬಲ್ಕ್ ಪ್ರೈಸಸ್ ಅಂತ ಒಂದು ಶೀಟ್ ಇದೆ. ಇದರಲ್ಲಿ ಈ ವ್ಯಾಲ್ಯೂಸ್ ಏನೋ ಕ್ಯಾಲ್ಕುಲೇಟ್ ಇದೆ. ಇಲ್ಲಿ ಲಿಸ್ಟ್ ಕ್ರಿಯೇಟ್ ಆಗಿದೆ. ಓಕೆ, ಬಲ್ಕ್ ಪ್ರೈಸ್ ಇನ್ BC ರೋಡ್ ಅಂತ. ಓಕೆ, ಅಟ್ BC ರೋಡ್. ಇದನ್ನು ನಾವು ಇದರಲ್ಲಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಎಲ್ಲ ಇನ್ಕ್ಲೂಡ್ ಹಾಕ್ಕೊಂಡು ಇಲ್ಲಿ ಬರುತ್ತೆ. ಓಕೆ, ಈಗ ಏನಿದೆ, ನಾವು ಇದನ್ನು ಡೇಟಾನ ಕಳಿಸ್ತೀವಿ. ಖಾಲಿ ಇಷ್ಟು ಮಾತ್ರ ಡೇಟಾ ಕಳಿಸ್ತೀವಿ. ನೀವು ಅದನ್ನು ಇಲ್ಲಿ ಕಾಪಿ ಮಾಡಬೇಕು, ಕಾಪಿ ಪೇಸ್ಟ್ ಮಾಡಬೇಕು. ಓಕೆ, ಎಷ್ಟಕ್ಕೆ? ಇಲ್ಲಿಂದ ಬಲ್ಕ್ ಪ್ರೈಸಸಲ್ಲಿ, ಈ ಶೀಟಲ್ಲಿ, ಲೇಟೆಸ್ಟ್ ಶೀಟಲ್ಲಿ ಬಲ್ಕ್ SBLR ಪ್ರೈಸಲ್ಲಿ ಖಾಲಿ ಇಷ್ಟು ಮಾತ್ರ. ಓಕೆ, ಮಾತ್ರ ಕಾಪಿ ಮಾಡಲಿಕ್ಕೆ. ಇದನ್ನು ಫಸ್ಟ್ ರೋವನ್ನು ನಾವು ಎಡಿಟ್ ಮಾಡೋದಿಲ್ಲ. ಓಕೆ, ಯಾಕಂದರೆ ಅದು ಆಟೋಮೆಟಿಕಲಿ ಕಾಪುಲೇಟ್ ಆಗೋದು. ಈಗ ಇಲ್ಲಿಗೆ Ctrl+Shift+V. ಓಕೆ, ಇಲ್ಲಿ Ctrl+Shift+V ಒತ್ಬೋದು. Ctrl+V ಒತ್ತಿದ್ರೆ ಅದು ಫಾರ್ಮುಲಾ ಇಲ್ಲದಿದ್ದರೆ ಫಾರ್ಮುಲಾ ಹಾಗೆ ಪೇಸ್ಟ್ ಆಗುತ್ತೆ. ಅದಕ್ಕೆ Ctrl+V ಆಗೋದಿಲ್ಲ, Ctrl+Shift+V ಅಂತ ಆಗಬೇಕು, ಪೇಸ್ಟ್ ಮಾಡಬೇಕು. ಬಟ್ ಒಂದೇನೆಂದರೆ ಇಲ್ಲಿ ಇದು ಪರ್ಚೇಸ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ ಅಲ್ಲ. ಓಕೆ, ಅದಕ್ಕೆ ಇಲ್ಲಿಂದ ಏನು ಡೇಟಾ ಇದೆ ಅದನ್ನು Ctrl+C ಮಾಡ್ತೀವಿ, ಕಾಪಿ ಮಾಡ್ತೀವಿ ಮತ್ತು ಡಿಲೀಟ್ ಮಾಡ್ತೀವಿ.
ಓಕೆ. ನೆಕ್ಸ್ಟ್ ಇಲ್ಲಿಗೆ ಪೇಸ್ಟ್ ಮಾಡ್ತೀವಿ. ಓಕೆ, ಪರ್ಚೇಸ್ ಪ್ರೈಸ್ಗೆ ಅಥವಾ ಕಂಟ್ರೋಲ್ ಎಕ್ಸ್ ಒತ್ತಿ ಕೂಡ ಪೇಸ್ಟ್ ಮಾಡ್ಬೋದು. ಬಟ್ ಆಲ್ವೇಸ್ ಕಂಟ್ರೋಲ್ ಎಕ್ಸ್ ಒತ್ತಿದರೆ ಎಲ್ಲ ಫಾರ್ಮ್ಯಾಟ್ ಎಲ್ಲ ಡಿಲೀಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಕಂಟ್ರೋಲ್ ಸಿ ಮಾಡಿ, ಅಂದರೆ ಕಾಪಿ ಮಾಡಿ ಡಿಲೀಟ್ ಮಾಡಿಕೊಂಡು ಆಮೇಲೆ ಇಲ್ಲಿ ಕಂಟ್ರೋಲ್ ವಿ ಅಥವಾ ಕಂಟ್ರೋಲ್ ಶಿಫ್ಟ್ ವಿ ಮಾಡಿದರೆ ಬೆಟರ್. ಓಕೆ, ಕಂಟ್ರೋಲ್ ಶಿಫ್ಟ್ ವಿ ಅಂದರೆ ಖಾಲಿ ಪೇಸ್ಟ್ ವ್ಯಾಲ್ಯೂಸ್ ಓನ್ಲಿ. ಓಕೆ, ಆಯಿತು. ಈಗ ನಮಗೆ ಡೇಟಾ ಅಪ್ಡೇಟ್ ಆಗಿದೆ. ಓಕೆ, ಏನೆಲ್ಲ ಡೇಟಾ ಇದೆ ಅದು ಅಪ್ಡೇಟ್ ಆಗಿದೆ. ನಮಗೆ ಈಗ ನಾವು ಹೋಗಿ ಮಾಡಬೇಕಾದ್ದು ಅರೈವಿಂಗ್ ಡೀಟೇಲ್ಸ್. ಓಕೆ, ಇದರಲ್ಲಿ ನಾವು ಏನೆಲ್ಲ ಡೇಟಾ ಐಟಮ್ಸ್ ಬರುತ್ತೆ ಅದನ್ನು ಅಪ್ಡೇಟ್ ಮಾಡಬೇಕು. ಓಕೆ ಓಕೆ ಈಗ ಜಾಗ್ರಿ ಪೌಡರ್ ಇಲ್ಲಿ ಆಯಿತು, ಅಪ್ಡೇಟ್ ಮಾಡಿದ್ವಿ. ನೆಕ್ಸ್ಟ್ ಹಾಗೆ ಪೊಮೊಗ್ರಾನೆಟ್ ಆ್ಯಕ್ಚುಲಿ ಅದು ನಾವು ಡೀಟೇಲ್ಸ್ ಇಲ್ಲಿ ನೋಡಿದರೆ ಪೊಮೊಗ್ರಾನೆಟ್ ಎಲ್ಲಿಂದ ಬರ್ತಾಯಿದೆ, ಅನಿಶಿ ಫಾರ್ಮ್ಸಿಂದ ಬರ್ತಾಯಿದೆ. ಓಕೆ, ಇದು ಪ್ರಾಡಕ್ಟ್ ಇನ್ನೂ ಅಪ್ಡೇಟ್, ಹೊಸ ಪ್ರಾಡಕ್ಟ್ ಅನಿಶಿ ಫಾರ್ಮ್ಸ್ ಇದು ಪ್ರಾಡಕ್ಟ್ ಆಗಿಲ್ಲ, ಅದಕ್ಕೋಸ್ಕರ ಹೀಗೆ ಇದೆ. ಅದು ನಾವು ಅದು ಅಪ್ಡೇಟ್ ಮಾಡ್ತೇವೆ. ಬಟ್ ಈಗ ಸದ್ಯಕ್ಕೆ ಹೀಗೆ ಪೊಮೊಗ್ರಾನೆಟ್ ಅಂತ ಹಾಕಿದೆ. ಓಕೆ, ಇಲ್ಲಿ ನೀವು ಶಿವಗಂಗಾ ಅಂತ ನೀವು ಹಾಕಿದರೆ ಅಲ್ಲಿ ಅದು ಎರರ್ ತೋರಿಸುತ್ತೆ. ಓಕೆ, ಯಾಕೆಂದರೆ ಈಗ ಸದ್ಯಕ್ಕೆ ಶಿವಗಂಗಾ ಐಟಮ್ಸ್ ಇಲ್ಲ, ಅನಿಶಿ ಫಾರ್ಮ್ಸ್ ಇದು ಅನಂತಪುರ ಅನಂತ ನ್ಯಾಚುರಲ್ಸ್ ಇದು ಇರೋದು. ಅದನ್ನು ನಾವು ಅಪ್ಡೇಟ್ ಮಾಡಿದರೆ ಇಲ್ಲಿ ಯಾವುದು ನೀವು ಸ್ಟಾಕ್ ಬಲ್ಕ್ ಪ್ರೈಸಸಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಬಲ್ಕ್ SPLR ಪ್ರೈಸಸಲ್ಲಿ ಏನು ಐಟಮ್ ಇದೆ ಅದನ್ನು ಎಲ್ಲಿದ್ದಂಥ ಫಾರ್ಮರ್ ಡೀಟೇಲ್ಸ್ ಇಲ್ಲಿದೆ. ಓಕೆ, ಅದನ್ನೇ ಕಾಪಿ ಮಾಡಿದರೆ ಆಯಿತು. ಓಕೆ ಓಕೆ ಬಟ್ ಅದೇ ಈಗ ಸದ್ಯಕ್ಕೆ ಹಾಗೆ ಮಾಡ್ತಿದ್ದೇವೆ. ಅದೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡೋದಿದೆ, ಅದು ಮಾಡ್ತೀವಿ ಆಟೋಮೆಟಿಕ್ಕಾಗಿ ಅಲ್ಲೇ ಗೊತ್ತಾಗೋ ಹಾಗೆ. ಓಕೆ, ನೆಕ್ಸ್ಟ್ ಬೇರೆ ಐಟಮ್ ಕೂಡ ಹಾಗೆಯೇ ಮಾಡಬೇಕಾಗತ್ತೆ ಈಗ ಸದ್ಯಕ್ಕೆ. ಸಾಂಬಾರ್ ಕುಕ್ಕುಂಬರ್. ಓಕೆ, ಸಾಂಬಾರ್ ಕುಕ್ಕುಂಬರ್ ಇಲ್ಲಿ ನೀವು ಇದೇ ಶೀಟನ್ನು ಈಗ ನೀವು ಇದರಲ್ಲಿ ಇಲ್ಲಿ ಹುಡುಕಿ ನೋಡಿ ಬೇಕಾದ್ರೆ ಸಾಂಬಾರ್ ಕುಕ್ಕುಂಬರ್ ಎಲ್ಲಿದೆ ಯಾರ್ದಂತ. ಇಲ್ಲಿ ಸರಿ ಕಾಪಿ ಆಗಲಿಲ್ಲ. ಸಾಂಬಾರ್ ಕುಕ್ಕುಂಬರ್, ಸಾರಿ ಅಲ್ಲಿ ಬೇರೆ ರಾಂಗ್ ಆಗಿ ಮಾಡಿ. ಕಂಟ್ರೋಲ್ F ಕಂಟ್ರೋಲ್ V, ಸಾಂಬಾರ್ ಕುಕ್ಕುಂಬರ್ ಶಿವಗಂಗಾದಿದೆ. ಓಕೆ, ನಾವು ಅದನ್ನು ಕೂಡ ಅರೈವಿಂಗ್ ಡೀಟೇಲ್ಸಲ್ಲಿ ಹಾಕ್ತೇವೆ. ಓಕೆ, ಕಂಟ್ರೋಲ್ ಶಿಫ್ಟ್ V ಮಾಡ್ತೇವೆ ಮತ್ತು ಶಿವಗಂಗಾ. ಓಕೆ, ಹೀಗೆ ಎಂಟ್ರಿ ಮಾಡ್ತೀವಿ. ಆಯಿತು, ಆಗ ಪ್ರೈಸ್ ಸ್ಟಾಕ್ ಇದು ಅಪ್ಡೇಟ್ ಆಗಿ ಬಂತು. ಓಕೆ, ಹೀಗೆ ಒಂದೊಂದೇ ಐಟಮ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ನಿಮಗೆ ಅದು ಚೆಕ್ ಮಾಡಬೇಕಾದ್ರೆ ಅಕಸ್ಮಾತ್ ಇದು ಏನು ಆ ಪ್ರೈಸ್ SPLR ಪ್ರೈಸಲ್ಲಿ ಲಿಸ್ಟಲ್ಲಿ ಏನೆಲ್ಲ ಇದು ಕರೆಕ್ಟ್ ಇದೆಯಾ ಅಂತ ನೀವು ಇನ್ನೊಂದು ಟ್ಯಾಬಲ್ಲಿ ಓಪನ್ ಮಾಡ್ಕೋಬೋದು. ಅದಕ್ಕೆ ಸರಿಯಾಗಿ ನಾವು ಇಲ್ಲಿ ಆ್ಯಡ್ ಮಾಡಿದ್ರೆ ಆಯಿತು. ಓಕೆ, ಒಂದು ಕಡೆ ಅರೈವಿಂಗ್ ಡೀಟೇಲ್ಸ್, ಇನ್ನೊಂದು ಬಲ್ಕ್ ಪ್ರೈಸಸ್, ಹೀಗೆ ಓಪನ್ ಇಟ್ಕೊಂಡು ಇದರಲ್ಲಿ ನೋಡಿಕೊಂಡು ಅಪ್ಡೇಟ್ ಮಾಡ್ತಾ ಹೋಗ್ಬೋದು. ಓಕೆ, ಈಗ ನೆಕ್ಸ್ಟ್ ಏನಿದೆ, ಪೊಟ್ಯಾಟೊ. ಓಕೆ, ಪೊಟ್ಯಾಟೊ ನಾವು ಈಗ SPLR ಪ್ರೈಸ್, ಬಲ್ಕ್ SPLR ಪ್ರೈಸ್ ಅದು ನೋಡಿದರೆ ಅನಿಶಿ ಫಾರ್ಮ್ಸ್ ಇದೆ. ಓಕೆ, ಹಾಗೆಯೇ ಇಲ್ಲಿ ಕೂಡ ಅನಿಶಿ ಫಾರ್ಮ್ಸ್ ಅಂತ, ಅನಿಶಿ ಫಾರ್ಮ್ಸ್. ಓಕೆ, ಹೀಗೆ ಅಪ್ಡೇಟ್ ಆಯಿತು. ಓಕೆ, ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ನಾಟಿ ಟೊಮ್ಯಾಟೊ. ಇದು ಯಾವುದು ಬರುತ್ತೆ, ಸೊಪ್ಪಿನ ಸಾರಿ, ಅದು ಇಟ್ಟಲ್ಲಿ ನೋಡಿದರೆ ನಾಟಿ ಟೊಮೆಟೊ ಶಿವಗಂಗದೇ ಇದೆ. ಓಕೆ, ಶಿವಗಂಗಾ. ಓಕೆ, ಹೀಗೆ ಅಪ್ಡೇಟ್ ಮಾಡ್ತಾ ಹೋಗೋದು. ಓಕೆ, ಯಾವುದೆಲ್ಲ ಐಟಮ್ಸ್ ಬರುತ್ತೆ ಅದನ್ನೆಲ್ಲ ಅಪ್ಡೇಟ್ ಮಾಡೋದು. ಓಕೆ, ಅಕಸ್ಮಾತ್ ನಿಮಗೊಂದು ಅಂದರೆ ಒಂದು ನೀವು ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಮಾಡಿದರೆ ಎಲ್ಲಿ ಮಾಡಿದರೂ ಸೇಮೇ, ಏನು ಮ್ಯಾಟ್ರ್ ಆಗಲ್ಲ. ಬಟ್ ನೀವು ಒಂದೇ ಕಡೆ ಇರಬೇಕಂತಿದ್ರೆ, ನಿಮಗೆ ಸ್ವಲ್ಪ ಜಾಗ ಇಲ್ಲ ಅಂತ ಇದ್ದರೆ
ನೀವು ಈ ರೋ ಆ್ಯಡ್ ಏನಾಗುತ್ತೆ, ಆವಾಗ ಇಲ್ಲಿದ್ದು ಫಾರ್ಮುಲಾ ಎಲ್ಲ ಹೊಸದಾಗಿ ವಾಪಸ್ ಕಾಪಿ ಮಾಡಬೇಕು. ಈಗ ಯಾವುದಾದ್ರೂ ಒಂದು ರೋಸ್ ಸ್ವಲ್ಪ ಆ್ಯಡ್ ಮಾಡಬೇಕು ಅಂತಾದರೆ ಏನು ಮಾಡಬೇಕಾಗುತ್ತೆ, ಈಗ ನೋಡಿ ಇಲ್ಲಿ ಫಾರ್ಮುಲಾ ಇದೆ, ಇಲ್ಲಿ ಫಾರ್ಮುಲಾ. ಓಕೆ, ಇಲ್ಲಿ ಕೂಡ ಹಾಗೆ ಫಾರ್ಮುಲಾ ಇಲ್ಲ. ಅದಕ್ಕೆ ಏನು ಮಾಡಬೇಕು, ನಾವು ಕಾಪಿ ಮಾಡಿ ಇಲ್ಲಿ Ctrl+C ಒತ್ತಿ ಆ ರೋಗೆ ಎಲ್ಲಿಗೆ ನಾವು ಹೊಸದಾಗಿ ಆ್ಯಡ್ ಮಾಡಿದರೆ ಅದನ್ನು ಪೇಸ್ಟ್ ಮಾಡಿದೆ. ಓಕೆ, ಆವಾಗ ಅದರಲ್ಲಿ ಫಾರ್ಮುಲಾಸ್ ಬಂದಾಯಿತು. ಓಕೆ, ಆಗ ನೀವೇನು ಅಪ್ಡೇಟ್ ಮಾಡಿದರೂ ಇಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಅಥವಾ ನೀವು ರೋ ಆ್ಯಡ್ ಮಾಡೋ ಬದಲು ಈಗ ಏನಿಲ್ಲ ಇಲ್ಲಿದೆ. ಓಕೆ, ನಿಮಗೊಂದು ಸ್ವಲ್ಪ ಜಾಗ ಬೇಕು, ಅದನ್ನು ಕಾಪಿ ಮಾಡೋದು, ಡಿಲೀಟ್ ಮಾಡೋದು, ಅದು ಹೋಯಿತು. ಓಕೆ, ನೀವು ಇಲ್ಲಿ ವಾಪಸ್ ಬಂದು Ctrl+Shift+V ಒತ್ತಿದರೆ ಆಯಿತು. ಅಂದರೆ ನಿಮಗೆ ಖಾಲಿ ಜಾಗ ಇಲ್ಲಿ ಸಿಕ್ಕಿದೆ, ಎಲ್ಲ ಐಟಮ್ಸ್ ಆ್ಯಡ್ ಮಾಡ್ಬೋದು. ಓಕೆ, ಆಯಿತು. ಈಗ ತುಳುನಾಡು ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್ ಇದು ನಮಗೆ ಆಲ್ರೆಡಿ ಸ್ಟಾಕಲ್ಲಿದೆ. ಯಾಮು ಸ್ಟಾಕ್ ಪೆರಿಷೇಬಲ್ ಇದೆಯಾ, ಅದು ಆ್ಯಡ್ ಮಾಡಿಲ್ಲ, ಬಟ್ ಇದೆ. ಓಕೆ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಯಾಮು ಸೆಲೆಕ್ಟ್ ಮಾಡ್ತೀವಿ, ತುಳುನಾಡು ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್ ಹೀಗೆ ಮಾಡ್ತೀವಿ. ಓಕೆ, ಇದರಲ್ಲಿ ಸೆಲ್ಲಿಂಗ್ ಪ್ರೈಸ್ ಆಲ್ರೆಡಿ ಫಿಕ್ಸ್ ಆಗಿದೆ, ಅದಕ್ಕೋಸ್ಕರ ಅದಕ್ಕೆ ನಾವು ಆಟೋಮೆಟಿಕಾಗಿ ಬರ್ತದೆ. ಈಗ ಅರೈವಿಂಗ್ ಡೀಟೇಲ್ಸಲ್ಲಿ ಯಾಮು ಇಲ್ಲ, ಯಾಮು ನಾಳೆ ಬರೋದಿಲ್ಲ, ಅದು ಬರಬೇಕಾಗಿಲ್ಲ, ಅದಕ್ಕೆ ತೆಗಿತೀವಿ. ಬಸಳೆ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು ಉಳಿಸ್ಬೇಕು. ಬೂದಿಬಾಳೆ ಸ್ಟಾಕಲ್ಲಿರೋದು ಹಣ್ಣಾಗಿ ಮುಗಿತಾ ಅನಿಸುತ್ತೆ, ಅಥವಾ ಈಗ ಇರ್ಬೋದೋ ಏನೋ ನೋಡೋದು, ನಾವು ಚೆಕ್ ಮಾಡಿಬಿಟ್ಟು ಹಾಕಬೇಕು. ಆಯಿತು. ಮತ್ತು ಕೋಸ್ಟಲ್ ಪಪಾಯ ಮತ್ತು ಪಚ್ಚಬಾಳೆ. ಓಕೆ, ಇದು ಏನು ನಮಗೆ ಸೋರ್ಸ್ ನಾವು ತಿಳ್ಕೊಂಡಿರಬೇಕು, ಯಾರು ಫಾರ್ಮರ್ ಅಂತ ಅವ್ರ ಹತ್ರ ಕೇಳಬೇಕು ಉಂಟಾ ಇಲ್ಲೋ ಅಂತ. ಓಕೆ, ಅದಕ್ಕೆ ಕೂಡ ನಾವೊಂದು ಗೂಗಲ್ ಶೀಟ್ ಮಾಡಿಬಿಟ್ಟು ಅದನ್ನು ಈಸಿ ಅಪ್ಡೇಟ್ ಮಾಡ್ತಾ ಇರೋಣ, ಯಾವ ಫಾರ್ಮರ್ ಯಾವ ಐಟಮ್ ಕೊಡ್ತಾರಂತ. ಇದು ತುಳುನಾಡು ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್ಗೆ ಅಪ್ಲೈ ಆಗೋದು. ಓಕೆ, ಈಗ ಇನ್ನೊಂದು ಶಿವಗಂಗದೆಲ್ಲ ಇದೆ, ಅದು ನಾವು ಶಿವಗಂಗದ ಸೌತ್ ಬೆಂಗಳೂರು ಐಟಮ್ಸ್ ಅಲ್ಲಿಂದ ಅಪ್ಡೇಟ್ ಮಾಡ್ತೇವೆ. ಓಕೆ, ಇವನ್ ಈಗ ಇದು ಐಟಮ್ಸ್ ಎಲ್ಲ ಕೂಡ ಬರಬೇಕಷ್ಟೇ ಸೌತ್ ಬೆಂಗಳೂರಿದ್ದು, ಅದು ಆ ಲಿಸ್ಟಿಂದ ಅಪ್ಡೇಟ್ ಮಾಡ್ತೇವೆ. ಉಳಿದದ್ದು ಮುಂಚೆದು ಡೇಟಾನ ತೆಗಿಬೋದು, ಲೇಟೆಸ್ಟ್ ಐಟಮ್ಸ್ ಮಾತ್ರ ಆಯಿತು. ಓಕೆ, ನಾವು ಆರ್ಡರ್ ಮಾಡೋದು. ಈಗ ಭುವ ನ್ಯಾಚುರಲ್ಸ್ ಇದು ಆಯಿಸ್ಟರ್ ಮಶ್ರೂಮ್ ಇದೆ. ಓಕೆ, ತುಳುನಾಡು ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್ ಇದೆಲ್ಲ ಪ್ರಾಡಕ್ಟ್ ಆ್ಯಸ್ ಪರ್ ಆರ್ಡರ್ಸ್ ನಾವು ತರಿಸ್ಬೋದು, ತೆಗೋಬೋದು. ಅದಕ್ಕೋಸ್ಕರ ಅದನ್ನೆಲ್ಲ ರೆಗ್ಯುಲರ್ ಆಗಿರುತ್ತೆ. ಅಕಸ್ಮಾತ್ ಯಾವುದಾದ್ರು ಐಟಮ್ ಇಲ್ಲ ಅಂದರೆ ನಾವು ತೆಗಿಬೇಕು ಅದನ್ನು. ಓಕೆ, ಅಂದರೆ ಅವೈಲೇಬಲ್ ಇಲ್ಲ ಅಂದರೆ ಬೇಕಾದಾಗ ತರುವಾಗ ಇಲ್ಲ ಅಂದರೆ ಆಯಿತು. ಹಾಗೆ ಗೋಜನ್ಯವ್ರ ಪ್ರಾಡಕ್ಟ್ ಇದೆ. ಈಗ ನಮಗೊಂದು ಬೇರೆ ಬರೋದು ಯಾರ್ದು, ಅದಕ್ಕೆ ನಮ್ಮದು ಈಗ ಇವ್ರದ್ದು ವಿವೇಕಾನಂದ ಬೋಟಾ ಫಾರ್ಮ್ಸ್ ಅವರದ್ದು ಬರುತ್ತೆ. ಓಕೆ, ಅವರು ಮೆಸೇಜ್ ಮಾಡಿದ್ದಾರೆ. ಓಕೆ, ಬೋಟಾ ಫಾರ್ಮ್ಸ್ ಇದರಲ್ಲಿ ನಾವೆಲ್ಲರೂ ಇದ್ದೀವಿ, ಅದರಿಂದ ನಮಗೆಲ್ಲ ಅಪ್ಡೇಟ್ ಬರುತ್ತೆ. ಅಪ್ಡೇಟ್ ಬರುತ್ತೆ ಏನು ಐಟಮ್ಸ್ ಇದೆ ಅಂತ ಅವರು. ಓಕೆ, ಈಗ ಮೆಂತ್ಯ ಸೊಪ್ಪು, ಹರಿವೆ ಸೊಪ್ಪು ಎಲ್ಲ ಇದೆ ಅಂತ ಹೇಳಿದ್ದಾರೆ. ಹರಿವೆ ಸೊಪ್ಪು ನಾವು ನೋಡೋಣ, ಫಸ್ಟಿಗೆ ಚೆಕ್ ಮಾಡಿಬಿಟ್ಟು ಹಾಕೋದು. ಈಗ ಕ್ಯಾರೆಟ್, ಓಕೆ, ಕ್ಯಾರೆಟ್ ಮತ್ತು ಮೆಂತ್ಯ ಸೊಪ್ಪು ಇದೆ ಅಂತ ಹೇಳಿದ್ದಾರೆ. ಈಗ ಫಸ್ಟಿಗೆ ನಾವು ನೋಡಬೇಕಂದ್ರೆ ಇವ್ರದ್ದು ಪ್ರಾಡಕ್ಟ್ ಇದೆ ಅಂತ ಹೇಳಿದ ತಕ್ಷಣ ಫಸ್ಟಿಗೆ ಆ್ಯಪಲ್ಲಿ ಅವರ ಪ್ರಾಡಕ್ಟ್ ಆ್ಯಡ್ ಆಗಿದೆಯಾ ಅಂತ ನೋಡಬೇಕು. ಆ್ಯಪಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಓಕೆ, ಈಗ ಇದೊಂದು ಇರಲಿ, ಇಲ್ಲೊಂದು ಹಿಂದ್ಗಡೆ admin.localshops ಹೋಗಿ ಪ್ರಾಡಕ್ಟ್ಸ್ ಪೇಜಿಗೆ ಹೋದರೆ, ಪ್ರಾಡಕ್ಟ್ಸ್ ಪೇಜ್ ಇಲ್ಲಿ ಅವರು ವಿವೇಕಾನಂದ ಕುಶಾಲನಗರ ಅಂತಿದೆ, ಅದನ್ನು ಬೋಟಾ ಫಾರ್ಮ್ಸ್ ಅಂತ ಮಾಡಬೇಕು. ಈಗ ಸದ್ಯಕ್ಕೆ ಹಾಗೆ ಇರಲಿ. ಈಗ ನಾವೇನು ಮಾಡಬೇಕು, ಕ್ಯಾರೆಟ್ ಆಲ್ರೆಡಿ ಇದೆ. ಓಕೆ, ಅವ್ರದ್ದು ಆ್ಯಡ್ ಆಗಿದೆ, 2 ಸಲ ಆ್ಯಡ್ ಆಗಿದೆ, ಬಟ್ ಒಂದು ಮಾತ್ರ ಅವೈಲೇಬಲ್ ಇದೆ. ಈಗ ಅವ್ರು ಐಟಮ್ಸ್ ಬರುತ್ತೆ ಅಂತ ಆದಾಗ ನಾವು ಆ ಐಟಮ್ಸ್ ಅವೈಲೇಬಲ್ ಇದೆಯಾ ಅಂತ ಚೆಕ್ ಮಾಡಬೇಕು. ಓಕೆ, ಲೇಟೆಸ್ಟ್ ಆಗಿ ರೆಗ್ಯುಲರ್ ಆಗಿ ಕೊಡೋದಿದ್ದರೆ ಅದು ಅವೈಲೇಬಿಲಿಟಿ ಇರುತ್ತೆ. ಹೊಸದಾಗಿ ಆ್ಯಡ್ ಆಗಿರೋದಿದ್ದರೆ ಅಂಥ ಕೇಸಿಗೆ ನಾವು ನೋಡಬೇಕಾಗಿರೋದು. ಕ್ಯಾರೆಟ್ ಇದೆ. ಈಗ ಮೆಂತ್ಯ ಇಲ್ಲ, ಮೇಥಿ ಹಾಗೆ ಇಲ್ಲ, ಮೇಥಿ ಸೊಪ್ಪು ಇಲ್ಲ. ಓಕೆ, ಮೆಂತ್ಯ ಇಲ್ಲ.
ಆಯಿತು. ಇದಕ್ಕೆ ನಾವು ಆ್ಯಡ್ ಮಾಡಬೇಕು. ಓಕೆ, ಆ ಪ್ರಾಡಕ್ಟ್ ಫೋಟೋ ತಗೊಂಡು ಅವ್ರ ಹತ್ರ ಆ್ಯಡ್ ಮಾಡಬೇಕು. ಮತ್ತು ಹೊಸದಾಗಿ ಲೇಟೆಸ್ಟಾಗಿ ಪ್ರಾಡಕ್ಟ್ಸ್ ಯಾವುದಾದ್ರೂ ಫೋಟೋಸ್ ಕಳಿಸಿದರೆ ಅದನ್ನು ನಾವು ಅಪ್ಡೇಟ್ ಮಾಡೋಣ. ಆ ಪ್ರಾಡಕ್ಟಿಗೆ ಕ್ಯಾರೆಟಿಗೆ ಅಪ್ಡೇಟ್ ಮಾಡೋಣ. ಮತ್ತು ಮೇತಿಗೆ ನಾವು ಫೋಟೋ ಕೇಳೋಣ. ಬೇರೆ ಕೂಡ ಏನಿದೆ ಐಟಮ್ಸ್, ಏನಿಲ್ಲ ಐಟಮ್ ಅಂತ ಹೇಳು, ಹರಿವೆ ರೆಡ್ ಆ್ಯಂಡ್ ಗ್ರೀನ್. ಓಕೆ, ಅದಕ್ಕೆ ಫೋಟೋಸ್ ಕೇಳೋಣ. ಈಗ ಸದ್ಯಕ್ಕೆ ಏನಂದರೆ ಮೇಥಿ ಲೀವ್ಸ್ ಅಥವಾ ಮೆಂತ್ಯ ಲೀವ್ಸ್ ಅಂತ ಒಂದು ಸ್ಟ್ಯಾಂಡರ್ಡ್ ನೇಮ್ ಹಾಕಿ ಇಲ್ಲಿ ಮೆಂತ್ಯ ಲೀವ್ಸ್. ಓಕೆ, ಮೆಂತ್ಯ ಲೀವ್ಸ್ ಅಂತ ಅಥವಾ ಮೆಂತ್ಯ ಸೊಪ್ಪು. ಓಕೆ, ಮೆಂತ್ಯ ಸೊಪ್ಪು ಅಂತ ಹಾಕೋಣ. ಇಲ್ಲಿ ಬೇಕಂತ ಅಂತ ಹಾಕೋಣ. ಓಕೆ, ಈಗ ಅಪ್ಡೇಟ್ ಬರೋದಿಲ್ಲ. ಓಕೆ, ಇದಕ್ಕೆ ನಾವು ಪ್ರೈಸ್ ಕೂಡ ನಮಗೆ ಗೊತ್ತಿಲ್ಲ. ಆಲ್ಸೋ ಸೆಂಡ್ ಪ್ರೈಸಸ್ ಅಂತ ಕಳಿಸೋಣ. ಓಕೆ, ಒಂದು ನಿಮಿಷ. ಈಗ ಇಲ್ಲಿ ಆ್ಯಡ್ ಮಾಡಿದ್ದೀವಿ ಪ್ರಾಡಕ್ಟ್ ನೇಮ್ ಮತ್ತು ಫಾರ್ಮರ್ ನೇಮು. ಈಗ NA ಅಂತ ಇದೆ. ಓಕೆ, ಇದು ಹೀಗೆ ಇರಲಿ. ಬೇಕಾದರೆ ನಮಗೆ ಲಾಸ್ಟಿಗೆ ಅದು ಯಾವುದೆಲ್ಲ ಬೇಕು ಅಂತ, ಯಾವುದೆಲ್ಲ ಇಂಥದ್ದಿದೆ ಅಂತ ನಾವು ಚೆಕ್ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ಬೋದು. ಈಗ ಇದು ಎಲ್ಲಿ ಬರುತ್ತೆ ಅಂದರೆ, ಎಲ್ಲಿ ನಿಮಗೆ ಹೀಗೆ ಬಂದಾಗ ಅಲ್ಲಿ NA ಅಂತ ಬರುತ್ತೆ. ಇಲ್ಲೊಂದು ನಾಟ್ ಇನ್ ಪ್ರಾಡಕ್ಟ್ ಲಿಸ್ಟ್ ಅಂತ ಇದೆ. ಓಕೆ, ಆವಾಗ ಅದರಲ್ಲಿ ಯಾವುದೆಲ್ಲ ಐಟಮ್ಸ್ ಪ್ರಾಡಕ್ಟ್ ಲಿಸ್ಟಲ್ಲಿ ಇಲ್ಲ, ಕಂಪ್ಲೀಟ್ ಪ್ರಾಡಕ್ಟ್ ಲಿಸ್ಟಲ್ಲಿ ಇಲ್ಲ, ಅದು ಇಲ್ಲಿ ತೋರಿಸುತ್ತೆ. ಓಕೆ, ಈಗ ಅನಿಶಿ ಫಾರ್ಮ್ಸ್ ಅವ್ರದ್ದು ಕೂಡ ಪ್ರಾಡಕ್ಟ್ ಲಿಸ್ಟಲ್ಲಿ ಇಲ್ಲ. ಓಕೆ, ಅದು ಆ್ಯಕ್ಚುಲಿ ಆ್ಯಪಲ್ಲಿ ಕೂಡ ಅಪ್ಡೇಟ್ ಮಾಡಬೇಕು, ಅನಿಶಿ ಫಾರ್ಮ್ಸ್ ಅಂತ. ಅದರಿಂದಾಗಿ ಅದು ಮಿಸ್ ಆಗಿದೆ. ಪ್ರಾಡಕ್ಟ್ ಲಿಸ್ಟಲ್ಲಿ ಶಿವಗಂಗಾ ಅಂತ ಇದೆ. ಅದನ್ನು ಈಗ ಸದ್ಯಕ್ಕೆ ಶಿವಗಂಗಾ ಅಂತಲೂ ಪಬ್ಲಿಷ್ ಮಾಡ್ಬೋದು, ವರ್ಕ್ ಅಂದರೆ ಟೆಂಪರರಿಯಾಗಿ. ಇಲ್ಲ ಅಂದರೆ ನಾವು ಆ್ಯಪಲ್ಲಿ ಕೂಡ ಅಪ್ಡೇಟ್ ಮಾಡಬೇಕು ಅನಿಶಿ ಫಾರ್ಮ್ಸ್ ಅಂತ, ಪ್ರಾಡಕ್ಟ್ ಲಿಸ್ಟಲ್ಲಿ ಕೂಡ ಅಪ್ಡೇಟ್ ಮಾಡಬೇಕು ಅನಿಶಿ ಫಾರ್ಮ್ಸ್ ಅಂತ. ಓಕೆ, ಆಯಿತು. ಅದು ಪ್ರಾಡಕ್ಟ್ ಲಿಸ್ಟಲ್ಲಿ ಕೂಡ ನಾವು ಒಂದು ಹೊಸದಾಗಿ ಪ್ರಾಡಕ್ಟ್ ಆ್ಯಡ್ ಮಾಡಬೇಕು, ಅನಿಶಿ ಫಾರ್ಮ್ಸು ಪೊಟ್ಯಾಟೊ ಅಂತ. ಓಕೆ, ಅದು ಹೇಗೆ ಬೇಕಾದರೆ ಈಗ ತೋರಿಸ್ತೀನಿ ಹೇಗೆ ಮಾಡೋದಂತ ನೋಡಿ. ಈಗ ಅನಿಶಿ ಫಾರ್ಮ್ಸ್ ಅಂತ ಹುಡುಕಿದರೆ ಈರುಳ್ಳಿ ಅಂತ ಇದೆ. ಓಕೆ, ಈಗ ಇಲ್ಲಿಂದ ಕಾಪಿ ಮಾಡಬೇಕು, ಈರುಳ್ಳಿ ಇರೋದನ್ನು ಕಾಪಿ ಮಾಡಬೇಕು ಮತ್ತು ಹೊಸದಾಗಿ ಅಂತ ಮಾಡಬೇಕು. ಹಾಗೇನಾಯ್ತು, ಇದು ಖಾಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇನ್ಸರ್ಟ್ ರೋ ಅಂತ ಮಾಡ್ಬೋದು, ಇನ್ಸರ್ಟ್ ರೋ ಎಬ್ ಅಂತ. ಈಗ ಕಂಟ್ರೋಲ್ V C ಮಾಡಿದ್ದೀವಿ, ಕಾಪಿ ಮಾಡಿದ್ದೀವಿ, ಮತ್ತು ಕಂಟ್ರೋಲ್ V ಮಾಡಿದ್ದೀವಿ, ಪೇಸ್ಟ್ ಮಾಡಿದ್ದೀವಿ. ಈಗ ಇದರಲ್ಲಿ ನಾವು ಪೊಟ್ಯಾಟೊ, ಏನು ಪೊಟ್ಯಾಟೊದ್ದು ಹೆಸರಿದೆ ಅದಕ್ಕೆ ಸರಿಯಾಗಿ ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಓಕೆ, ಪೊಟ್ಯಾಟೊ ಇಲ್ಲಿದೆ. ಓಕೆ, ಇಲ್ಲಿ ಪೊಟ್ಯಾಟೊ ಆಲೂಗಡ್ಡೆ ಅಂತ ಇದೆ. ಓಕೆ, ಇದರಲ್ಲಿ ಏನಿದೆ ಅದನ್ನೇ ನಾವು ಎಂಟ್ರಿ ಮಾಡೋಣ. ಕಾಪಿ ಮಾಡಿದ್ದೀನಿ ಮತ್ತು ಇಲ್ಲಿ ಹೋಗಿಬಿಟ್ಟು ಕಂಟ್ರೋಲ್ ಶಿಫ್ಟ್ ವಿ ಮಾಡ್ತೀನಿ, ಅಥವಾ ಕಾಪಿ ಪೇಸ್ಟ್ ಮಾಡ್ತೀನಿ. ಎಡಿಟ್ ಮಾಡಿಬಿಟ್ಟು ಪೇಸ್ಟ್ ಮಾಡಿದರೆ ಖಾಲಿ ಡೇಟಾ ಮಾತ್ರ ಪೇಸ್ಟ್ ಆಗುತ್ತೆ. ಆಲೂಗಡ್ಡೆ ಹೀಗೆ ಮಾಡಿದ್ದೀನಿ. ಈಗ ಇಲ್ಲಿ ಅಪ್ಡೇಟ್ ಮಾಡಿದೆ. ಈಗ ಇದರದ ಪ್ರೈಸ್ ಮಾತ್ರ ಆಯಿತಾ, ಹೀಗೆ ಆಗಿದೆ. ಓಕೆ, ಇಲ್ಲಿ ನಮಗೇನು ಪ್ರಾಡಕ್ಟ್ ಲಿಸ್ಟಿಗೆ ಅಪ್ಡೇಟ್ ಆಯಿತು, ಅದು ಹೋಯ್ತು ಅಲ್ಲಿಂದ. ಓಕೆ, ಇದರ ಪ್ರೈಸ್ ನಮಗೆ ಬಲ್ಕ್ ಪ್ರೈಸಸ್ಸಿಂದ ಬರಬೇಕು. ಓಕೆ, ಇಲ್ಲೀಗ ಅದು ಇನ್ ಸ್ಟಾಕ್ ಇದ್ದರೆ ಇಲ್ಲಿ ಪ್ರೈಸ್ ಬೇಕಾಗತ್ತೆ, ಇನ್ ಸ್ಟಾಕ್ ಇಲ್ಲ ಅಂದರೆ ಪ್ರೈಸಸ್ ತೆಗಿಬೋದು. ಓಕೆ, ಸ್ಟಾಕಿಗೆ ಬಂದಾಗ ಪ್ರೈಸ್ ಅಪ್ಡೇಟ್ ಮಾಡಿದರೆ ಆಯಿತು, ಲೇಟೆಸ್ಟ್ ಪ್ರೈಸ್. ಓಕೆ, ಈಗ ಇದು ಅದಕ್ಕೆ ಬೇಕಾದ ಪ್ರೈಸ್ ಪೊಟ್ಯಾಟೊಗೆ ಬಲ್ಕ್ ಪ್ರೈಸಸ್ಸಿಂದ ಬರುತ್ತೆ. ಓಕೆ, ಈಗ ಆಯಿತು. ಈಗ ಇದು ಈ ಶೀಟಲ್ಲಿ ಅವೈಲೇಬಿಲಿಟಿ ಲಿಸ್ಟಿಗೆ ಬಂದಿದ್ದೇನೆ. ಹಾಗೆ ಈಗ ನೀವು ನೋಡಿದರೆ ನಾಟ್ ಇನ್ ಪ್ರಾಡಕ್ಟ್ ಲಿಸ್ಟ್. ಈಗ ಮೆಂತ್ಯ ಸೊಪ್ಪು ವಿವೇಕಾನಂದ ಇವ್ರದ್ದಿದೆ.
ಇದನ್ನೇನು ಮಾಡಬೇಕು, ನಾವು ಈ ಪ್ರಾಡಕ್ಟನ್ನು ನಾವು ಪ್ರಾಡಕ್ಟ್ ಲಿಸ್ಟಿಗೆ ಮತ್ತು ಆ್ಯಪಿಗೆ ಅಪ್ಡೇಟ್ ಮಾಡಬೇಕಾಗತ್ತೆ. ಓಕೆ, ಹೊಸದಾಗಿ ಬಂದಿರೋ ಪ್ರಾಡಕ್ಟ್ಸನ್ನು. ಓಕೆ, ಮತ್ತು ಆ್ಯಪಲ್ಲಿ ಮತ್ತು ಪ್ರಾಡಕ್ಟ್ಸ್ ಲಿಸ್ಟಲ್ಲಿ ಎರಡು ಕೂಡ ಸೇಮ್ ಆಗಿ ಇಟ್ಕೋಬೇಕು ನಾವು. ಓಕೆ, ಅದು ಅಕಸ್ಮಾತ್ ಇಲ್ಲ ಅಂದರೆ ಅದು ನಾವು ಅಪ್ಡೇಟ್ ಮಾಡಬೇಕು. ಓಕೆ, ಅದಕ್ಕೆ ಹೇಗೆ ಗೊತ್ತಾಗತ್ತೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ಓಕೆ, ಈಗ ಏನು ಅರೈವಿಂಗ್ ಡೀಟೇಲ್ಸಲ್ಲಿ ಈಗ ಮೆಂತ್ಯ ಸೊಪ್ಪಾಯಿತು. ಹಾಗೆಯೇ ಕ್ಯಾರೆಟ್ಗೆ ಏನು ನಮ್ಮದು ಹೆಸರಿದೆ ಅಲ್ಲ, ಕ್ಯಾರೆಟ್ ಅಂತ ವಿವೇಕಾನಂದ ಇವ್ರದ್ದಿದೆ. ಇದೇ ಹೆಸರು ನಾವು ಇಲ್ಲಿಗೆ ಕಾಪಿ ಮಾಡೋಣ ಮತ್ತು ವಿವೇಕಾನಂದ. ಓಕೆ, ಇದು ಕೂಡ ನಮ್ಮ ಪ್ರಾಡಕ್ಟ್ ಲಿಸ್ಟಲ್ಲಿ ಇಲ್ಲ. ಓಕೆ, ಪ್ರಾಡಕ್ಟ್ ಲಿಸ್ಟಲ್ಲಿ ಇಲ್ಲ, ಅದನ್ನು ನಾವು ಅಪ್ಡೇಟ್ ಮಾಡೋಣ ಆಮೇಲೆ. ಮತ್ತು ಹಾಗೆಯೇ ಬೇರೆ ಏನಿದೆ, ಬೇರೆ ಅವರು ಕಳಿಸಿರೋ ಹಾಗೆಯೇ ರೆಗ್ಯುಲರ್ ಆಗಿ ಐಟಮ್ಸ್ ಇದೆ ಅಂತ ಹೇಳಿದ್ದಾರೆ. ಅದು ಬೋಟಾ ಫಾರ್ಮ್ಸ್ ಗ್ರೂಪಲ್ಲಿದೆ. ಏನೆಲ್ಲ ಐಟಮ್ಸ್, ಲೇಡೀಸ್ ಫಿಂಗರ್, ಬೀನ್ಸ್, ರ್ಯಾಡಿಶ್, ಸಿಟ್ರಾನ್ ನಮಗೆ ಬೇಕಾಗಲ್ಲ. ರ್ಯಾಡಿಶ್ ವಿತ್ ಲೀವ್ಸ್ ಅದನ್ನು ಹಾಕೋಣ. ರ್ಯಾಡಿಶ್ ವಿತ್ ಗ್ರೀನ್ಸ್, ಅದು ಹೆಸರು ಏನು ಅಲ್ಲಿ ಆ್ಯಪಲ್ಲಿ ಯೂಸ್ ಮಾಡ್ತೀವಿ ಅದನ್ನೇ ಹಾಕಬೇಕಾಗತ್ತೆ. ಅದಕ್ಕೆ ಕೂಡ ಪ್ರೈಸಸ್ ನಾವು ಅಪ್ಡೇಟ್ ಮಾಡಲಿಲ್ಲ, ಅದನ್ನು ನಾವು ಅಪ್ಡೇಟ್ ಮಾಡೋಣ. ಪ್ರೈಸಸ್ ಇಲ್ಲಿ ವಿವೇಕಾನಂದ ಹೋದರೆ ಪ್ರೈಸಸ್ ಇದೆ, ಇದರಲ್ಲಿ ನೋಡಿ. ಬೀನ್ಸ್ ಇದು ಪ್ರೈಸ್ ಅವ್ರದ್ದು 70 ಇಟ್ಟಿದ್ದಾರೆ. ಸೆಲ್ಲಿಂಗ್ ಅವ್ರದ್ದು ಪ್ರೈಸ್, ಅರೈವಲ್ ಪ್ರೈಸ್. ಗಜರಿಗೆ 60 ಇಟ್ಟಿದ್ದಾರೆ. ರ್ಯಾಡಿಶ್ ವಿತ್ ಗ್ರೀನ್ಸ್ಗೆ 40 ಇಟ್ಟಿದ್ದಾರೆ. ಅದು ಲೇಟೆಸ್ಟ್ ಅವ್ರು ಕಳಿಸ್ತಾರೆ, ಅದನ್ನು ಅಪ್ಡೇಟ್ ಮಾಡಿದರೆ ಆಯಿತು. ಓಕೆ, ಇಷ್ಟು ಇಟ್ಟಿದ್ದಾರೆ. ಮತ್ತು ಲೇಡೀಸ್ ಫಿಂಗರ್ ಕೂಡ ಇದೆ. ಮತ್ತು ಇನ್ನೇನಿದೆ, ಲೇಡೀಸ್ ಫಿಂಗರ್ ಮತ್ತು ಬೀನ್ಸ್. ಓಕೆ, ಲೇಡೀಸ್ ಫಿಂಗರ್ ಇದೆ. ಲೇಡೀಸ್ ಫಿಂಗರ್ ನಾವು ಬೇಕಾದ್ರೆ ಆ್ಯಡ್ ಮಾಡೋಣ. ಓಕೆ, ಕಂಟ್ರೋಲ್ C, ಆಲ್ಟ್ ಕಂಟ್ರೋಲ್ ಪ್ಲಸ್ ಕಂಟ್ರೋಲ್ V. ಇದರ ನೇಮ್ ಏನಿದೆ ಅದು ನಾವು ಆ್ಯಪಲ್ಲಿ ನೋಡೋಣ. ವಿವೇಕ್ ಅವ್ರದ್ದು ಗ್ರೀನ್ ಲೇಡಿ ಫಿಂಗರ್ ಅಂತ ಇದೆ, ಅದನ್ನೇ ನಾವು ಪ್ರಾಡಕ್ಟ್ ಇಲ್ಲಿ ಆ್ಯಡ್ ಮಾಡೋದು, ಪ್ರಾಡಕ್ಟ್ ಲಿಸ್ಟಲ್ಲಿ. ಓಕೆ, ಪ್ರೈಸ್ ಎಷ್ಟು? ಪ್ರೈಸ್ ಅವರು 50 ಹಾಕಿದ್ದಾರೆ. ಈಗ ಇಲ್ಲಿ ನಾವು ಪೇಸ್ಟ್ ಮಾಡೋಣ. ಬೋಲ್ಡ್ ಪೇಸ್ಟ್ ಆಯಿತು. ಕಂಟ್ರೋಲ್ Z ಮಾಡಿ ಕಂಟ್ರೋಲ್ Shift V ಮಾಡೋಣ. ಅಲ್ಲಿ ವ್ಯಾಲ್ಯೂ ಮಾತ್ರ ಪೇಸ್ಟ್ ಆಗುತ್ತೆ. ವಿವೇಕಾನಂದ ಕುಶಾಲನಗರ ಆಯಿತು. ಇಷ್ಟು ಅಪ್ಡೇಟ್ ಮಾಡಿದ್ವಿ. ವಿವೇಕಾನಂದ ಕುಶಾಲನಗರ. ಓಕೆ ಆಯಿತು. ಹಾಗೆ ಇಲ್ಲಿಗೆ ಡೇಟಾ ಬಂತು. ಈ ಎರಡು ಕೂಡ ನಾವು ಹಾಗೆಯೇ ಪ್ರಾಡಕ್ಟ್ ಇಷ್ಟು ಆ್ಯಡ್ ಮಾಡೋಣ. ಈಗ ನನಗೆ ಎರಡು ರೋ ಆ್ಯಡ್ ಮಾಡಬೇಕು. ಆಗ ಎರಡು ರೋವನ್ನು ಸೆಲೆಕ್ಟ್ ಮಾಡಿದ್ದೀನಿ, ಕಾಪಿ ಮಾಡಿದ್ದೀನಿ. ಒಂದೊಂದೇ ಇರ್ಬೋದು, ಬಟ್ ಈಗ ಇಲ್ಲಿ ಇನ್ಸರ್ಟ್ ರೋ ಅಂತ ಮಾಡಿದಾಗ ಅಥವಾ ಆಲ್ಟ್ ಕಂಟ್ರೋಲ್ ಪ್ಲಸ್ ಅಂತ ಒತ್ತಿದಾಗ ಎರಡು ಪೇಸ್ಟ್ ಆಯಿತು, ಇದು ಇದಾಯಿತು, ಇನ್ಸರ್ಟ್ ಆಯಿತು. ಇಲ್ಲಿ ನಾವು ಯಾವುದೆಲ್ಲ ಡೇಟಾ ನಮ್ಮದು ಮೆಂತ್ಯ ಸೊಪ್ಪು. ಓಕೆ, ಮೆಂತ್ಯ ಸೊಪ್ಪು ಮತ್ತು ಕ್ಯಾರೆಟ್ ಇದೆರಡನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡೋಣ. ಡಿಲೀಟ್ ಮಾಡು ಮತ್ತು ಪೇಸ್ಟ್ ಮಾಡು. ಆಯಿತು. ವಿವೇಕಾನಂದ ಕುಶಾಲನಗರ ಎಲ್ಲ ಸರಿ ಇದೆ. ಇದರ ಪ್ರೈಸಸ್ ಮಾತ್ರ ಅವರು ಹೇಳಬೇಕು ನಮಗೆ. ಓಕೆ, ಕ್ಯಾರೆಟಿಗೆ ಅವರು ಜನರಲಿ 90 ಏನೋ ಚಾರ್ಜ್ ಮಾಡ್ತಾರೆ. ಈಗ ಅಷ್ಟಕ್ಕೆ ಹಾಕೋಣ. 80 ಚಾರ್ಜ್ ಮಾಡ್ತಾರೆ. 80. ಮೆಂತ್ಯ ಸೊಪ್ಪು ಅವರದ್ದು ಎಷ್ಟಕ್ಕೆ 25
30 ಏನೋ ಚಾರ್ಜ್ ಮಾಡ್ತಾರೆ, 30 ಅಂತ ಹಾಕಿರೋ. ಅಕಸ್ಮಾತ್ ಅಪ್ಡೇಟ್ ಮಾಡಿದರೆ ಅಪ್ಡೇಟ್ ಅವ್ರು ಬಂದ ತಕ್ಷಣ ನಾವು ಚೇಂಜ್ ಮಾಡಿದರೆ ಆಯಿತು. ಓಕೆ, ಅದು ನಾವು ತಗೊಂಡು ಅವರಿಗೆ ಕಾಲ್ ಮಾಡಿ ಅಂತ ಕೇಳಿ ಅಪ್ಡೇಟ್ ಮಾಡಬೇಕು. ಈಗ ಅದು ಮಾಡೋದಿಲ್ಲ, ಆಮೇಲೆ ಮಾಡೋಣ. ಆಯಿತು. ನೆಕ್ಸ್ಟ್ ಇಷ್ಟು, ಮತ್ತು ಬೇರೆ ಏನಿದೆ ಅವ್ರದ್ದು ಐಟಮ್ ಇಷ್ಟಿರೋದು. ಸಿಟ್ರಾನ್ ನಮಗೆ ಬೇಡ, ಹರಿವೆ ಸೊಪ್ಪು ಆ್ಯಡ್ ಮಾಡ್ಬೋದು. ಫಸ್ಟಿಗೆ ನೋಡಬೇಕು ಮಾತ್ರ ಅವ್ರದ್ದು ಯಾವ ಐಟಮ್, ಯಾವ ವೆರೈಟಿ ಇರುತ್ತೆ, ಅದು ನಮಗೆ ಬೇಕಾ ಅಂತ. ಏನಿವೆ ಈಗ ಬೇರೆ ಯಾವುದು ಇಲ್ಲದ್ರಿಂದ ಅಮರಂತ್ ಹರಿವೆ ಸೊಪ್ಪು ಅಂತ ಆ್ಯಡ್ ಮಾಡಿ. ವಿವೇಕಾನಂದ ಕುಶಾಲನಗರ. ಓಕೆ, ಇದರಲ್ಲಿ ಕೂಡ ಇದನ್ನು ಕೂಡ ನಾವು ಆ್ಯಡ್ ಮಾಡೋಣ. ಇದೆಲ್ಲ ಒನ್ ಟೈಮ್ ಟಾಸ್ಕ್, ರೆಗ್ಯುಲರ್ ಆಗಿ ಇರೋದಿಲ್ಲ, ಪ್ರತಿ ಸಲಕ್ಕೆ ಆ್ಯಡ್ ಮಾಡ್ತಾ ಬೇಕಾಗೋದಿಲ್ಲ. ಹೊಸದಾಗಿ ಯಾವುದಾದ್ರು ಪ್ರಾಡಕ್ಟ್ ಬಂದರೆ ಆವಾಗ ಆ್ಯಡ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ರೋ ಕಾಪಿ ಪೇಸ್ಟ್ ಮಾಡ್ತೇನೆ, ಮತ್ತು ಡಿಲೀಟ್ ಮಾಡ್ತೇನೆ. ಇಲ್ಲಿ ಹಾಗೆ ಕಾಪಿ ಪೇಸ್ಟ್ ಮಾಡಿ, ಕಾಪಿ ಮಾಡಿ ಇಲ್ಲಿಗೆ ವ್ಯಾಲ್ಯೂವನ್ನು ಪೇಸ್ಟ್ ಮಾಡಿದೆ, Ctrl+Shift+V. ಇಲ್ಲಿ ಕೂಡ 30 ಅಂತ ಹಾಕಿರ್ತೇನೆ. ನೆಕ್ಸ್ಟ್ ಅವ್ರದ್ದು ರೇಟ್ ಬಂದಮೇಲೆ ಅಪ್ಡೇಟ್ ಮಾಡ್ತೀವಿ. ಓಕೆ, ಇಲ್ಲೆಲ್ಲ ನೋಡಿ ಡೇಟಾ ಅಪ್ಡೇಟ್ ಆಯಿತು. ಆಯಿತಾ, ವಿವೇಕಾನಂದರದ್ದು ಐಟಮ್ಸ್ ಲಿಸ್ಟ್ ಅಪ್ಡೇಟ್ ಆಯಿತು. ಮತ್ತು ಅದೇ ಬೇರೆ ಏನಾದರೂ ಐಟಮ್ಸ್ ಬರೋದಿದ್ದರೆ ಹಾಕಬೇಕು. ಈಗ ಒಬ್ಬರದ್ದು ಇದಿದೆ, ಏನು ಲೋಕಲ್ ಇದು ರಾ ಟರ್ಮರಿಕ್ ಇದೆ, ಅದು ಬಂದಿದೆ. ಅದು ನಾವು ಅಪ್ಡೇಟ್ ಕಳಿಸ್ತೇವೆ ಪ್ರೊಕ್ಯೂರ್ಮೆಂಟಲ್ಲಿ, ಯಾರ್ಯಾರ್ದು ಏನೆಲ್ಲ ಐಟಮ್ ಬರುತ್ತೆ ಅಂತ, ಅದನ್ನು ಅಪ್ಡೇಟ್ ಮಾಡಬೇಕು. ಈಗ ಯಾರ್ದು ತುಳುನಾಡು ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸಲ್ಲಿ ರಾ ಟರ್ಮರಿಕ್ ನೋಡಿ, ಹೀಗೆ ಆಲ್ರೆಡಿ ಆ್ಯಡ್ ಆಗಿದೆ. ಅದನ್ನು ಕಾಪಿ ಮಾಡೋದು, ಮತ್ತು ಇಲ್ಲಿ ತುಳುನಾಡು ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್ ಒಟ್ಟಿಗೆ ಅದನ್ನು ಕೂಡ ಪೇಸ್ಟ್ ಮಾಡೋದು. ಓಕೆ, Ctrl+Shift+U ತುಳುನಾಡು ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್. ಈಗ ನೋಡಿ ಪ್ರೈಸಸ್ ಅಪ್ಡೇಟ್ ಆಗಿದೆ. 120 ರುಪೀಸಿಗೆ ಫಾರ್ಮರ್ ಪ್ರೈಸ್, 160 ರುಪೀಸಿಗೆ ಸೆಲ್ಲಿಂಗ್ ಪ್ರೈಸು. ಓಕೆ, ಇದೇನಾದರೂ ಚೇಂಜಸ್ ಇದ್ದರೆ ನಾವು ಸೇಮ್ ಆ ಪ್ರಾಡಕ್ಟ್ ಲಿಸ್ಟಲ್ಲಿ ಅಪ್ಡೇಟ್ ಮಾಡಬೇಕು ಪ್ರೈಸಸ್. ಓಕೆ, ಡನ್. ಹೀಗೆ ಇದೆ. ಓಕೆ, ಈಗ ಹಾಗೆ ಯಾರ್ದಾದ್ರೂ ಬೇರೆ ಯಾರ್ದು ಐಟಮ್ಸ್ ಬರೆದಿದ್ದರೆ ಅದನ್ನು ಅಪ್ಡೇಟ್ ಮಾಡಿದರೆ ಆಯಿತು. ಫಸ್ಟಿಗೆ ಈಗ ಲೋಕಲಿ DK ಉಡುಪಿ ಫಾರ್ಮರ್ಸ್ ಆದರೆ ಫಸ್ಟಿಗೆ ಅವರ ಹೆಸರಲ್ಲೇ ನಾವು ಕ್ರಿಯೇಟ್ ಮಾಡಿದ್ದೀವಾ ಅಂತ ನೋಡಬೇಕು. ಓಕೆ, ಅವರು ರೆಗ್ಯುಲರ್ ಆಗಿ ಕೊಡೋದಿದ್ರೆ ಅವರ ಹೆಸರಲ್ಲೇ ನಾವು ಸಪ್ಲೈ ಮಾಡ್ತೇವೆ. ಇಲ್ಲ ಯಾವಾಗಲೂ ಒಂದು ಸಲ ಆದರೆ ನಾವು ತುಳುನಾಡು ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್ ಅಂತ ಒಂದು ಬ್ರ್ಯಾಂಡ್ ಅಂಡರಲ್ಲಿ ಸೇಲ್ ಮಾಡ್ತೇವೆ. ಆಯಿತು, ಈಗ ಅರೈವಲ್ ಡೀಟೇಲ್ಸ್ ಕೂಡ ಅಪ್ಡೇಟ್ ಆಯಿತು. ಓಕೆ, ಸ್ಟಾಕ್ ಪೆರಿಷೇಬಲ್ ಆಯಿತು, ಸ್ಟಾಕ್ ಡೀಟೇಲ್ಸ್ ಆಯಿತು. ಈಗ ಇದೆಲ್ಲ ನಮಗೆ ಇಲ್ಲಿಗೆ ಬರುತ್ತೆ. ಓಕೆ, ಎಲ್ಲಿ ನಮ್ಮ ಅವೈಲೇಬಿಲಿಟಿ ಲಿಸ್ಟಲ್ಲಿ ಅಪ್ಡೇಟ್ ಆಗುತ್ತೆ. ಓಕೆ, ಅವೈಲೇಬಿಲಿಟಿ ಲಿಸ್ಟಲ್ಲಿ ಅಪ್ಡೇಟ್ ಆಗುತ್ತೆ. ಈಗ ಏನಂದರೆ ನಾವೊಂದು ಈ ಚೆಕ್ ಲಿಸ್ಟ್ ಏನಿದೆ ಅದರಲ್ಲಿ ನೆಕ್ಸ್ಟ್ ಇದನ್ನು ಅಪ್ಡೇಟ್ ದ ಐಟಮ್ಸ್ ಇನ್ ಅರೈವಿಂಗ್ ಡೀಟೇಲ್ಸ್. ಈಗ ಇದೊಂದು ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಇದು 14th ರೋ, ಅದನ್ನು ಓದ್ಕೊಳ್ಳಿ ಜಸ್ಟ್. ಯಾಕೆ ಪ್ರಾಡಕ್ಟ್ ನೇಮ್ ಮತ್ತು ಫಾರ್ಮರ್ ನೇಮ್ ಸರಿಯಾಗಿಲ್ಲ ಅಂದರೆ ಅದು ಹೇಗೆ ವಾರ್ನಿಂಗ್ ತೋರಿಸುತ್ತೆ ಅಂತ, ಅದಕ್ಕೆ ಕರೆಕ್ಟ್ ಮಾಡಿದರೆ ಆಯಿತು. ಓಕೆ, ಮತ್ತು ಆಲ್ರೆಡಿ ಹೇಳಿದ ಹಾಗೆಯೇ ಬೆಂಗಳೂರಿದ್ದು ಏನು ಐಟಮ್ಸ್ ಬರುತ್ತೆ ಅದನ್ನು SBLR ಶೀಟ್ ಬಲ್ಕ್ ಪ್ರೈಸಸಲ್ಲಿ ಅಪ್ಡೇಟ್ ಮಾಡಬೇಕು. ಅದು ಮಾಡಿದ್ದೀವಿ. ನೆಕ್ಸ್ಟಿಗೆ ಆಲ್ ಐಟಮ್ ಡೀಟೇಲ್ಸ್ ವಿಲ್ ಬಿ ಅಪ್ಡೇಟೆಡ್ ಇನ್ ದ ಅವೈಲೇಬಿಲಿಟಿ ಲಿಸ್ಟ್, ಚೆಕ್ ಇಫ್ ಎವ್ರಿಥಿಂಗ್ ಈಸ್ ಪ್ರಾಪರ್. ಈಗ ಏನೆಲ್ಲ ನಾವು ಅಪ್ಡೇಟ್ ಮಾಡಿದ್ದೀವಿ ಅದು ಅವೈಲೇಬಿಲಿಟಿ ಲಿಸ್ಟಲ್ಲಿ ಅಪ್ಡೇಟ್ ಆಗಿದೆ. ಈಗ ಇಲ್ಲೊಂದು ಏನು ಮಾಡಿದ್ದೀವಿ ಅಂದರೆ, ಈಗ ಯಾವುದಾದ್ರೂ ಪ್ರಾಡಕ್ಟ್ ಡೂಪ್ಲಿಕೇಟ್ ಆಗಿದ್ದರೆ ಅದು ಇಲ್ಲಿ
ಡೂಪ್ಲಿಕೇಟ್ ಆಗಿದ್ದರೆ ಅದು ಕಲರಲ್ಲಿ ತೋರಿಸೋ ಹಾಗೆ ಮಾಡಿದ್ದೀವಿ. ಓಕೆ, ಯಾಕೆ ನೋಡಿ, ಪೊಮೊಗ್ರಾನೇಟ್ ಎರಡು ಸಲ ಇದೆ. ಓಕೆ, ರಾ ಟರ್ಮರಿಕ್ 2 ಸಲ ಇದೆ, ಅದು ಆಲ್ರೆಡಿ ಆಗಿದೆ. ಜಾಗ್ರಿ ಪೌಡರ್ ಇನ್ನೊಂದು ಕಡೆ ಸ್ಟಾಕಲ್ಲಿದೆ. ಓಕೆ, ಇನ್ ಸ್ಟಾಕ್ ಡ್ಯೂರೇಬಲ್ಸಲ್ಲಿ ಇದೆ. ಓಕೆ, ಅದರಿಂದಾಗಿ ವಾಪಸ್ ಎಂಟ್ರಿ ಆಗಬೇಕಾಗಿಲ್ಲ. ಓಕೆ, ನಾವು ಒಂದೇನು ಮಾಡಬೇಕಂದ್ರೆ ಸ್ಟಾಕಲ್ಲಿರೋದು ಫಸ್ಟಿಗೆ ಬರಬೇಕು, ಫಸ್ಟಲ್ಲಿ ಇರಬೇಕು ಸ್ಟಾಕಲ್ಲಿರೋ ಲಿಸ್ಟ್. ಓಕೆ, ಡೂಪ್ಲಿಕೇಟ್ ಆಗಿದ್ದರೆ ಖಾಲಿ ಒಂದನ್ನು ಮಾತ್ರ ಫಸ್ಟ್ ಇದನ್ನು ಮಾತ್ರ ತೋರಿಸುವಾಗ ಮಾಡ್ಬೋದು. ಆವಾಗ ಅದು ನಾವು ಚೇಂಜಸ್ ಮಾಡ್ತೀವಿ. ಈಗ ಇದೆಲ್ಲ ಏನಿದೆ ಡೂಪ್ಲಿಕೇಟ್ ಆಗಿರೋದನ್ನು ನಾವು ತೆಗೆಯೋಣ. ಓಕೆ, ಅರೈವಿಂಗ್ ಡೀಟೇಲ್ಸಲ್ಲಿ ಇಲ್ಲಿ ಆಲ್ರೆಡಿ ಪೊಮೊಗ್ರಾನೇಟ್ ಇದೆ. ಓಕೆ, ಅನಂತ ನ್ಯಾಚುರಲ್ಸ್ ಅಂತ ಅದನ್ನು ತೆಗಿತೀವಿ. ಓಕೆ, ಹಾಗೆ ಇಲ್ಲಿ ಆಲ್ರೆಡಿ ಟರ್ಮರಿಕ್ ಇತ್ತು, ಅದನ್ನು ತೆಗೆಯೋಣ. ಓಕೆ, ಇನ್ನೇನು ಜಾಗ್ರಿ ಪೌಡ್ರ್ ಅಂತ ಇದೆ. ಜಾಗ್ರಿ ಪೌಡ್ರಲ್ಲಿ ಕೂಡ ಅರೈವಲ್ಸಲ್ಲಿ ಇದೆ, ಸ್ಟಾಕಲ್ಲಿ ಕೂಡ ಇದೆ. ಅದರಿಂದ ಅರೈವಿಂಗ್ ಡೀಟೇಲ್ಸಲ್ಲಿ ಜಾಗ್ರಿ ಪೌಡ್ರ್ ತೆಗಿತೇನೆ. ಇದು ಮಲ್ಟಿಪಲ್ ಎಂಟ್ರಿ ಇದ್ದರೂ ಕೂಡ ಏನು ಸಮಸ್ಯೆ ಆಗದ ಹಾಗೆ ಅಲ್ಲಿ ಮಾಡ್ತೀವಿ, ಚೇಂಜಸ್ ಮಾಡ್ತೀವಿ. ಈಗ ಸದ್ಯಕ್ಕೆ ಹೀಗಿದೆ, ಕದಳಿ ಬನಾನ ಇದು ಅರೈವಲಲ್ಲಿ ಕೂಡ ಇದೆ, ಸ್ಟಾಕ್ ಪೆರಿಷಬಲಲ್ಲಿ ಇದೆ. ಅದರಿಂದ ಅರೈವಲ್ ಇರೋದು ತೆಗಿತೇವೆ. ಕದಳಿ ಬನಾನ. ಓಕೆ, ಇದು ಒಂದು ಅವೈಲಬಿಲಿಟಿ ಲಿಸ್ಟಲ್ಲಿ ಯಾವುದೆಲ್ಲ ಡೂಪ್ಲಿಕೇಟ್ ಹಾಗೆ ಅದು ತೋರಿಸುತ್ತೆ, ಕಲರ್ ತೋರಿಸುತ್ತೆ. ಅದನ್ನು ಕರೆಕ್ಟ್ ಮಾಡಿದರೆ ಆಯಿತು. ಇನ್ನೊಂದೇನೆಂದರೆ, ಯಾವುದಕ್ಕೆಲ್ಲ ಪ್ರೈಸಸ್ ನಾವು ಎಂಟ್ರಿ ಮಾಡಿಲ್ಲ ಅಥವಾ ಅದು ಪ್ರಾಡಕ್ಟ್ ಲಿಸ್ಟಲ್ಲಿ ಇಲ್ಲ, ಅದು ನಾವು ಎನ್ ಎ ಅಂತ ಬರುತ್ತೆ. ಓಕೆ, ಆ ಪ್ರಾಡಕ್ಟ್ ಲಿಸ್ಟಲ್ಲಿ ಇಲ್ಲದೆ ಇರೋದು ಇಲ್ಲಿ ವಾರ್ನಿಂಗ್ ಕೂಡ ಬರುತ್ತೆ, ಇಲ್ಲೊಂದು ರೆಡ್ ಸಿಂಬಲ್ ಬರುತ್ತೆ, ಅದರೊಟ್ಟಿಗೆ ಪ್ರೈಸಸ್ ಮತ್ತು ಈ ಯೂನಿಟ್ಸ್ ಎಲ್ಲ ಎನ್ ಎ ಅಂತ ಬರುತ್ತೆ. ಓಕೆ, ಅರೈವಲಲ್ಲಿ ಇರೋದು ಡ್ಯೂರೇಬಲ್ಸಲ್ಲಿರೋದು ನೋಡಿ, ಈಗ ಇದು ದೇಸಿ ಕವು 1 kg ಅಂತ ಇದೆ, ಅದು ಇಲ್ಲ. ಅದು ಆ್ಯಕ್ಚುಲಿ ಅದು ಸೇಲ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು, ಹಾಗೆ ದೇಸಿ ಕವು 800 ಗ್ರಾಮ್ಸ್ ಅದೆರಡು ಸ್ಟಾಕಲ್ಲಿರೋದು ಸೇಲ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಪ್ರಾಡಕ್ಟ್ ಲಿಸ್ಟಲ್ಲಿ ಹಾಕಿಲ್ಲ. ನೀರು ಮಾವು ಅದು ಕೂಡ ಆ್ಯಪಲ್ಲಿ ಆ್ಯಡ್ ಆಗಿಲ್ಲ, ಅದಕ್ಕೋಸ್ಕರ ಹಾಗೇ ಇದೆ. ಅದನ್ನು ಆ್ಯಡ್ ಮಾಡಿಬಿಟ್ಟು ಎನೇಬಲ್ ಮಾಡಬೇಕು, ಆ್ಯಡ್ ಮಾಡಿಬಿಟ್ಟು ಪ್ರಾಡಕ್ಟ್ ಲಿಸ್ಟಿಗೆ ಕೂಡ ಆ್ಯಡ್ ಮಾಡಬೇಕು. ಕೌಟೆಕಾಯಿ ಕೂಡ ಹಾಗೆಯೇ. ಮತ್ತು ಇದೊಂದು ಟರ್ಮರಿಕ್ 100 ಪ್ರಾಡಕ್ಟ್, ಅದು ಸ್ವಲ್ಪ
ಸಾರಿ ಮಿಡ್ಲಲ್ಲಿ ಲ್ಯಾಪ್ಟಾಪ್ ಆಫ್ ಆಗಿ ಚಾರ್ಜ್ ಖಾಲಿಯಾಗಿ ಆಫ್ ಆಗಿ ವಾಪಸ್ ಸ್ವಲ್ಪ ಏನೋ ಬೇರೆ ಡೇಟಾ ಬಂತು, ಅದನ್ನು ಸ್ಕಿಪ್ ಮಾಡಿ ಮುಂದೆ ಅದು ನೋಡಿ. ಓಕೆ, ಆಯಿತು. ಈಗ ಅವೈಲೇಬಿಲಿಟಿ ಲಿಸ್ಟಲ್ಲಿ ಯಾವುದೆಲ್ಲ ಐಟಮ್ಸ್ ಲಿಸ್ಟಲ್ಲಿ ಇಲ್ಲ ಅದು ಇಲ್ಲಿ ಅನ್ಯ ಅಂತ ಬರುತ್ತೆ. ಓಕೆ, ಬೇರೆದೆಲ್ಲ ಸರಿಯಾಗಿದೆ. ಓಕೆ, ಈಗ ನಮ್ಮದು ಎಲ್ಲ ಐಟಮ್ಸ್ ಅರೈವಿಂಗ್ ಬರುವ ಐಟಮ್ಸ್ ಎಲ್ಲ ಅರೈವಿಂಗ್ ಡೀಟೇಲ್ಸಲ್ಲಿ ನೋಡ್ಕೋಬೇಕು. ಅರೈವಿಂಗ್ ಡೀಟೇಲ್ಸ್ ಓಕೆ, ಆಯಿತು. ನೆಕ್ಸ್ಟ್ ಈಗ ಇಲ್ಲಿ ಕ್ರಿಯೇಷನ್ ಸ್ಟೆಪ್ಸ್ ಚೆಕ್ ಮಾಡಿದ್ವಿ. ಓಕೆ, ಈಗ ಈ ವಿಡಿಯೋನ ಕ್ಲೋಸ್ ಮಾಡ್ತೇನೆ. ನೆಕ್ಸ್ಟ್ ಈಗ ಲಿಸ್ಟ್ ಕ್ರಿಯೇಷನ್ ಆಯಿತು. ನಮಗೆ ನೆಕ್ಸ್ಟ್ ವರ್ಕ್ ಇರೋದು ನಮ್ಮದು ಇ ಬಜಾರ್ ಕ್ರಿಯೇಷನ್, ಆಯಿತಾ? ಅದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ.